ಕರ್ನಾಟಕದಲ್ಲಿ ಒಳ ಮೀಸಲಾತಿ ಸಲುವಾಗಿ ಕೆಲವೊಂದು ಹುದ್ದೆಗಳು ಕಾಲ್ಫಾರ್ಮ ಏನಾಗಿತ್ತು ಅಂದ್ರೆ ಸ್ಥಗಿತಗೊಂಡಿತ್ತು ರೀ. ಅಂದರೆ ಕಾಲ್ಫಾರ್ಮ ಮಾಡಿರ್ಕಿಲ್ಲ. ಈಗೇನಪ್ಪ ಅಂದ್ರೆ ಕಾಲ್ಫಾರ್ಮ್ ಹೊಸ ಕಾಲ್ಫಾರ್ಮ್ಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷ ಏನಪ್ಪ ಅಂದ್ರೆ ಈ ಸದ್ಯ ಏನಪ್ಪ ಅಂದ್ರೆ ಸಿವಿಲ್ ಪೊಲೀಸ್ ಕರಿತಾ ಇದ್ದಾರೆ, ಆಮೇಲೆ KSRP, ಆಮೇಲೆ DR, ಆಮೇಲೆ KSISF, ಆಮೇಲೆ PSI ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಇನ್ನೇನು ಕೆಲವೇ ದಿನದಲ್ಲಿ ಕಾಲ್ಫಾರ್ಮನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ವಯಸ್ಸಿನ ಸಡಿಲಿಕೆ ಎಷ್ಟು ಕೊಟ್ಟಾರಪ್ಪ ಅಂದ್ರೆ 2 ವರ್ಷ ಕೊಟ್ಟಾರೆ. ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ವಯೋಮಿತಿಯಲ್ಲಿ ಈ ಒಂದು ಬಾರಿ ಕ್ರಮವಾಗಿ 2 ವರ್ಷಗಳ ಸಡಿಲಿಕೆ ನೀಡಲು ಸರ್ಕಾರ ತೀರ್ಮಾನಿಸಲಾಗಿದೆ. 2 ವರ್ಷ ಮಾತ್ರ ವಯಸ್ಸಂದ್ರೆ ಹೆಚ್ಚಳ ಮಾಡ್ಯಾರು, ನಿಮಗೆಲ್ಲರಿಗೂ ಗೊತ್ತಿರಲಿ. ಅದೇ ರೀತಿಯಾಗಿ ಎಲ್ಲ ಯುವಕರ ಬೇಡಿಕೆ ಏನೈತಪ್ಪ ಅಂದ್ರೆ ನಮ್ಗೆ ಸಮೀಪದಾಗ ಕಾಲ್ಫಾರ್ಮ ಮಾಡಿಲ್ಲ, ಅದಕ್ಕೆ 5 ವರ್ಷ ವಯಸ್ಸಿನ ಸಡಿಲಿಕೆ ಕೊಡ್ರಿ ಅಂತೇಳಿ ಹೋರಾಟಗಳು ನಡೀತಾ ಇದ್ದಾವೆ. ಅದೇ ರೀತಿಯಾಗಿ 3 ವರ್ಷ ಕೊಡ್ರಿ ತೆಗೆಸಿಂದ ಸಹಿತ ಹೋರಾಟ ನಡೀತಾ ಇದ್ದಾವೆ. ನಮ್ಮ ಯುವಕರ ಕನಸನ್ನು ನನಸು ಮಾಡಲಿಕ್ಕೆ ಸರ್ಕಾರ ಇದೊಂದು ಸಲ 5 ವರ್ಷ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ. ಎಲ್ಲರ ಪರವಾಗಿ ನಾನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಲ್ಲಿ ಆಮೇಲೆ ಗೃಹ ಸಚಿವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ನಮ್ಮ ಯುವಕರ ಕನಸು ನನಸಾಗಬೇಕಪ್ಪ ಅಂದ್ರೆ ನೀವು ಇದೊಂದು ವರ್ಷ ಕೊಡ್ರಿ, ಆದರೆ 5 ವರ್ಷ ವಯಸ್ಸಿನ ಸಡಿಲಿಕೆ ಕೊಟ್ರಿ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತೇಳಿ ಸರ್ಕಾರದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಮನವಿಯನ್ನು ಮಾಡಿಕೊಳ್ತೀನಿ.